ಹುಬ್ಬಳ್ಳಿಯ ವಸತಿ ಇಲಾಖೆ ಕಾರ್ಯಕ್ರಮದಲ್ಲಿ ಭಾರೀ ಅವಘಡ. ಸಿಎಂ ಬರಬೇಕಿರೋ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನವೇ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಕಟೌಟ್ಗಳು, 4 ಗಾಯ, ಕಿಮ್ಸ್ಗೆ ದಾಖಲು. ಜನಾರ್ದನ ರೆಡ್ಡಿ ಶ್ರೀರಾಮುಲೂರ ಮಾಡೆಲ್ ಹೌಸ್ಗೆ ಬೆಂಕಿ. ಸ್ಥಳಕ್ಕೆ ಎಫ್ಎಸ್ಎಲ್ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ. ಪ್ರಕರಣ ಸಂಬಂಧ 6 ಅಪ್ರಾಪ್ತರು ಸೇರಿ 8 ಜನ ವಶಕ್ಕೆ. ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಬಗ್ಗೆ ಸೈಟ್ ಎಂಜಿನಿಯರ್ ರೆಜ್ವಾನ್ ದೂರು. ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲು. 25 ವರ್ಷ ವಯಸ್ಸಿನ 8 ರಿಂದ 10 ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ದಾಗಿ ಉಲ್ಲೇಖ. ರೀಲ್ಸ್ ಮಾಡೋಕೆ ಮಾಡೆಲ್ ಹೌಸ್ಗೆ ಬಂದವರಿಂದ ಬೆಂಕಿ ಹತ್ತಿರೋ ಮಾಹಿತಿ. ಸಿಗರೇಟ್ ತುಂಡಿನಿಂದ ಕಿಡಿ ಹೊತ್ತಿರುವ ಶಂಕೆ. ಬಂಧಿತರು ರಾಜಕೀಯ ಹಿನ್ನೆಲೆಯನ್ನ ಹೊಂದಿಲ್ಲ ಅಂತ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಮಾಹಿತಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಹೆಸರಿಡುವಂತೆ ಸಿಎಂಗೆ ಪತ್ರ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಹೆಸರಿಡುವಂತೆ ಆಗ್ರಹ. ಸಿದ್ದರಾಮಯ್ಯಗೆ ಪತ್ರ ಬರೆದಿರೋ ಮಾಜಿ ಸಂಸದ ವಿಎಸ್ ಉಗ್ರಪ್ಪ. ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರಿಗೆ ಘೇರಾವ್. ತಮ್ಮ ಶಾಸಕರು ಎಂಎಲ್ಸಿಗಳ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದು ಗುಂಪಿನ ಬೇಸರ. ಯಾಕಿಷ್ಟು ಹೈಡ್ರಾಮಾ? ಅವರೆಲ್ಲ ರಾಜ್ಯಪಾಲರನ್ನ ಸೌಜನ್ಯಯುತ ಭೇಟಿ ಮಾಡ್ಲಿ ಅಂತ ಸಲಹೆ. ಭದ್ರಕೋಟೆ ಹಾಸನದಲ್ಲಿ ಇವತ್ತು ಜೆಡಿಎಸ್ನ ಶಕ್ತಿ ಪ್ರದರ್ಶನ. ರಾಜ್ಯ ಸರ್ಕಾರ ನಡೆಸಿದ್ದಂಥ 2 ಸಮಾವೇಶಗಳಿಗೆ ಕೌಂಟರ್ ನೀಡೋಕೆ ದಳಪತಿಗಳು ಅಖಾಡಕ್ಕೆ. ಹಳೆ ಮೈಸೂರಿನಲ್ಲಿ ತಮ್ಮ ಶಕ್ತಿ ಕುಗ್ಗಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಸಂದೇಶ ರವಾನೆ. ಜೆಡಿಎಸ್ ಸಮಾವೇಶ ಹಿನ್ನೆಲೆ ತವರೂರಿಗೆ ಆಗಮಿಸಿರುವಂತಹ ದೇವೇಗೌಡರು. ರಂಗನಾಥ ಸ್ವಾಮಿ ದೇಗುಲಕ್ಕೆ ಎಚ್ಡಿಡಿ ಭೇಟಿ. ಕುಲದೈವ ಈಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಪ್ರಧಾನಿ. ಕೊಡಗಿನ ನಾಪಕ್ಲುವಿನಲ್ಲಿ ಕಬ್ರಸ್ತಾನದ ಆರ್ಟಿಸಿ ಬಳಸಿ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್. ಶಾಸಕರಿಂದಾನೇ ಚಾಲನೆ, ಸರ್ಕಾರ ಕೊಡ್ತಿದ್ಯಾ ಪರೋಕ್ಷ ಬೆಂಬಲ. ಶಾಲೆಯ ಜಾಗ ಕಬಳಿಕೆಗೆ ಹಿರಿಯ ವಿದ್ಯಾರ್ಥಿಗಳ ಸಮಿತಿಯ ಆಕ್ರೋಶ. ಮಧ್ಯರಾತ್ರಿ ರಸ್ತೆಯಲ್ಲಿ ತನ್ನ ಸ್ನೇಹಿತನ ಜೊತೆ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ. ಇದನ್ನ ಪ್ರಶ್ನಿಸಿದ ಗೆಳೆಯನ ಮೇಲೂ ಹಲ್ಲೆ. ತನಿಖೆ ನಡೆಸಿದ ಮಡಿವಾಳ ಪೊಲೀಸರಿಂದ 4 ಪುಂಡರು ಅರೆಸ್ಟ್. ಲಕ್ಕುಂಡಿಯ ಮತ್ತಷ್ಟು ರಹಸ್ಯಗಳು ಬಯಲು. ತೋಟದ ಮನೆಯಲ್ಲಿನ ಗೋಡೆಗಳಲ್ಲಿ ಪ್ರಾಚ್ಯ ವಸ್ತುಗಳು ಪತ್ತೆ. ಬಾವಿಗೂ ಐತಿಹಾಸಿಕ ಶಿಲೆಗಳ ಬಳಕೆ. ಹೊಯ್ಸಳರ ಕಾಲದ ಶಿಲ್ಪಕಲೆಗಳೆಂಬ ಮಾಹಿತಿ. ಲಕ್ಕುಂಡಿಯ ಜಮೀನಿನಲ್ಲಿ ಘಟಸರ್ಪದ ಮೂರ್ತಿ ಪತ್ತೆ. ವಿಜಯನಗರ ಕಾಲದ ಘಟಸರ್ಪ ಕಲ್ಲು. ತೀವ್ರ ಕುತೂಹಲ ಮೂಡಿಸಿರುವ ನಾಗರ ಕಲ್ಲಿನ ಮೂರ್ತಿ. ಅನುಮತಿಯೇ ಇಲ್ಲದೆ 101 ಮರಗಳನ್ನ ಕಡಿದು ಕಳ್ಳ ಸಾಗಾಣೆ. ಎಂಬಸಿ ಈಸ್ಟ್ ಬಿಸಿನೆಸ್ ಪಾರ್ಕ್ನಿಂದ ಮರಗಳ ಮಾರಣ ಹೋಮ. ಅರಣ್ಯ ನಾಶ ಹಿನ್ನೆಲೆ ಎಫ್ಐಆರ್ ದಾಖಲು. ಬೆಂಗಳೂರಿನ ಸೌಂದರ್ಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ. ಅಧ್ಯಕ್ಷ ಮಂಜಪ್ಪ ಕುಟುಂಬಸ್ಥರು 42 ಕೋಟಿ ಸಾಲ ಮಂಜೂರು ಮಾಡಿಕೊಂಡಿದ್ದಾರೆ. ಒಂದೇ ಆಸ್ತಿಗೆ 3 ಬಾರಿ ಅಕ್ರಮ ಸಾಲ. ಪೊಲೀಸ್ ಕಮಿಷನರ್ಗೆ ದೂರು. ನಾಗಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂಮಿ ಮಂಜೂರು ಕೇಸ್. ಲೋಕಾಯುಕ್ತದ ಬಳಿಕ ಈಗ ಇಡಿ ಕೂಡ ಎಂಟ್ರಿ. ಮಂಜೂರಾತಿಯಲ್ಲಿ ಭಾಗಿಯಾದ ಅಧಿಕಾರಿಗಳಿಗೂ ಢವಢವ. ಮತ್ತೊಂದೆಡೆ ಎಸಿ ನೇತೃತ್ವದಲ್ಲೂ ನಡೀತಾ ಇದೆ ತನಿಖೆ. ನಾಯಿ ಹುಡುಕೋಕೆ ಹೋಗಿದ್ದಂಥ ಬಾಲಕನಿಗೆ ರೈಲು ಡಿಕ್ಕಿ. 9ನೇ ತರಗತಿ ಓದ್ತಾ ಇದ್ದ 14 ವರ್ಷದ ಯೋಗೇಂದ್ರ ಸಾವು. ನೆಲಮಂಗಲದ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ಘಟನೆ. ಗ್ಯಾರಂಟಿ ಸರ್ಕಾರದಲ್ಲಿ ಟೀಚರ್ಸ್ಗೆ ಬಡ್ತಿ ಭಾಗ್ಯ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಪದವೀಧರ ಶಿಕ್ಷಕರಿಗೆ ಸಿಗಲಿದೆ ಪ್ರಮೋಷನ್. ಹಳೆಯ ನಿಯಮಗಳಿಗೆ ತಿದ್ದುಪಡಿಯನ್ನ ತರೋಕೆ ಮುಂದಾದ ಶಿಕ್ಷಣ ಇಲಾಖೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.